ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಅಂತ ಹೇಳ್ತಾ ತುಂಬ ದಿವಸ ಆದ್ಮೇಲೆ ಮತ್ತೆ ಬ್ಲಾಗಿಂಗ್ ಮಾಡ್ತಿದ್ದೀನಿ. ಇವಾಗ ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ರೆಡಿ ಆಗಬೇಕು. ಈಗ ತಾನೇ ಜಸ್ಟ್ ಸ್ನಾನ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ಇವಾಗ ಹೋಗ್ಬಿಟ್ಟು ರೆಡಿ ಆಗಬೇಕು. ಇವತ್ತು ಯಾವ ಡ್ರೆಸ್ ಹಾಕೊತಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ. ಇಲ್ಲಿ ಪಕ್ಕದಲ್ಲಿ ನನ್ನ ತಮ್ಮನೂ ರೆಡಿ ಆಗ್ತಿದ್ದಾನೆ. ಸೊ ದೇವ್ರ ಪೂಜೆ ಹೆಂಗಿದ್ರು ಆಗಿದೆ. ದೇವ್ರ ಪೂಜೆ ಮುಂದೆ ನನ್ನ ಹತ್ರ ಇರೋದ್ರಲ್ಲಿ ಇವಾಗ ಇದಾಕೋಣ ಅಂತಿದ್ದೀನಿ. ಹೇಗೆ ಕಾಣಿಸ್ತಿದೆ ಕಮೆಂಟಲ್ಲಿ ಹೇಳಿ. ಸೊ ಗೈಸ್, ಇವಾಗ ಸ್ನಾನ ಮಾಡಿ ರೆಡಿಯಾಗಿದ್ದಂತ ಆಯಿತು. ಇವಾಗ ಏನಿದು ತಿಂಡಿ ತಿನ್ನೋ ಅಂಥದ್ದು. ಸೊ ಗೈಸ್, ತಿಂಡಿ ಏನಿದೆ ಅಂತ ನೋಡೋಣ ಬನ್ನಿ. ಒಂದು ಕೈಯಲ್ಲ ಉಪ್ಪಿಟ್ಟು ಮಾಡಿದ್ದಾರೆ. ಉಪ್ಪಿಟ್ಟು ತಿನ್ಬೇಕು ಇವಾಗ. ತಿನ್ನುವ. ನನ್ನ ತಮ್ಮನೂ ರೆಡಿಯಾಗಿ ಬಂದ. ನಮಸ್ಕಾರ. ತಿಂಡಿ ಹಾಕ್ಕೊಂಡು ತಿನ್ಬಿಟ್ಟು ಸಿಗ್ತೀನಿ. ಸೊ ಗೈಸ್, ತಿಂಡಿ ಹಾಕೊಂಡೋಗಿದೆ. ಇವಾಗ ತಿನ್ನೋ ಟೈಮ್. ತಿಂಡಿ ತಟ್ಟೆ ಎಲ್ಲ ತೊಳೆದಿಕ್ಬಿಡ್ತೀವಿ. ತಟ್ಟೆ ಎಲ್ಲ ತೊಳೆದಿಕ್ಬಿಟ್ಟು 10 ಗಂಟೆಗೆ ಒಳಗೆ ಹಾಲನ್ನ ಫ್ರಿಜ್ಜಿಗೆ ಕೇಳಿದ್ರು ಮಮ್ಮಿ. ಸೊ ಗೈಸ್, ಈಗ ಪವನ್ ಬುಕ್ಸ್ಗೆಲ್ಲ ಬೈಂಡ್ ಹಾಕೋ ಟೈಮು. ಪವನ್ಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ನೆನ್ನೆ ತಾನೇ ಬುಕ್ಸ್ ತೊಗೊಂಬಂದಿದ್ದು. ಫಸ್ಟ್ಗೆ ಎಲ್ಲ ಅಳ್ಳಿಕ್ಕಿದ್ದಾನೆ. 3 ಪೆನ್ಸಿಲ್ ಕೊಟ್ಟಿದ್ದಾರೆ, ಪೆನ್ಸಿಲ್ ಬಾಕ್ಸ್ 3. ಅದು ಬಿಟ್ಟರೆ ಎರೇಸರ್ ಕೊಟ್ಟಿದ್ದಾರೆ. ಎಷ್ಟಿರ್ಬೋದು? 5 ಇದೆ, 6, 7, 8, 9 ಎರೇಸರ್ಸ್ ಇದೆ. 10 ಇದೆ. 10 ಎರೇಸರ್ಸು, 1 ಶಾರ್ಪ್ನರು, ಸ್ಕೇಲ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಕ್ರಾಫ್ಟ್ ಬುಕ್ ಕೊಟ್ಟಿದ್ದಾರೆ. ಕ್ರಾಫ್ಟ್ ಸ್ಯಾಟರ್ಡೆ ಕಲರ್ಸ್ ಒಂದು ಕೊಟ್ಟಿದ್ದಾರೆ. ಮತ್ತು 4 ಬೈಂಡಿಂಗ್ ಮಾಡೋದಕ್ಕೆ 4 ಪೇಪರ್ ಕೊಟ್ಟಿದ್ದಾರೆ. ನನ್ನ ತಮ್ಮ ಏಂಜಲ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲಲ್ಲಿ ಓದೋ ಅಂಥದ್ದು. ಇತ್ತ ವಾವ್. ಸೊ ಗೈಸ್, ಇವಾಗ 12:30 ಆಗ್ತಿದೆ. ಫೈನಲಿ ಎಲ್ಲ ಬುಕ್ಸಿಗೆ ಬೈಂಡ್ ಹಾಕಿದ್ದಾಗಿದೆ. ಇವಾಗ ಎಲ್ಲ ಬುಕ್ಸ್ನು ಆ ಬ್ಯಾಗಿಗೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಬ್ಯಾಗ್ ಹಾಕಿಡಬೇಕು. ಎಲ್ಲ ಆದಮೇಲೆ ಇವಾಗ ದ್ರಾಕ್ಷಿ ಮಾತ್ರ ಸೂಪರಾಗಿದೆ. ಫ್ರೀಸರಲ್ಲಿ ಇಕ್ಕಿದ್ವಿ. ಅಮ್ಮ ಇಟ್ಟೋಗಿದ್ರು ಹೇಳ್ಬೇಕು ಅಂದರೆ. ಮಸ್ತಾಗಿದೆ. ಸೊ ಗೈಸ್, ಪವನ್ ಬುಕ್ಸ್ಗೆಲ್ಲ ಬೈಂಡಿಂಗ್ ಹಾಕ್ಬಿಟ್ಟು ಆಗಿದೆ. ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತಿದ್ದೆ. ಪವನ್ನು ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾನೆ ನನ್ನಿಂದ. ದೂರ ಹೋಗಿ ಕೂತವನೆ. ಆಟಾಡೋಣ ಅಂದರೆ ಆಟಾಡೋಕ್ಕೆ ನಾನು ಹೋಗ್ತಿಲ್ಲ ಅಂತ ಹಂಗೆ ಆಡ್ತಾನೆ ಅವನು. ಮತ್ತು ಸ್ವಲ್ಪ ಬೈದ್ಬಿಟ್ಟೆ, ಅದಕ್ಕೆ ಬೇಜಾರಾಗ್ಬಿಟ್ಟು ಕೂತವನ ಆ ಕಡೆ. ಹೋಗ್ಬಿಟ್ಟು ಅವ್ನು ಸ್ವಲ್ಪ ಸಮಾಧಾನ ಮಾಡೋಣ ನಡೀರಿ. ಅಲ್ಲಿ ಬರ್ತಿದ್ದು ಎದ್ದ. ಗೈಸ್, ಪವನ್ ಅಂತೂ ಸಮಾಧಾನ ಮಾಡಾಯಿತು. ಇವಾಗ ಬಾಲ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಈ ಬಾಲ್ಗೆ ಅರ್ಧ ಟೇಪ್ ಹಾಕಿದಾಗ ಸ್ವಿಂಗ್ ಆಗುತ್ತಂತೆ. ಸೊ ಅದನ್ನ ಟ್ರೈ ಮಾಡೋಣ ಅಂತಿದ್ದೀವಿ. ಸೊ ಅದಲ್ಲ ಟೇಪ್, ಇನ್ನೊಂದು ಟೇಪ್ನ ಎತ್ಕೊಂಡ್ಬರ್ತೀನಿ ಇವಾಗ. ಸೊ ಗೈಸ್, ಟೇಪ್ ತೊಗೊಂಡ್ಬಂದಿದ್ದೀನಿ. ಈ ಟೇಪ್, ಬ್ಲ್ಯಾಕ್ ಟೇಪ್. ಈ ಟೇಪಿಂದ ಇದಕ್ಕೆ ಹಾಕೋದು ಆಗುತ್ತಾ ನೋಡೋಣ. ನಾವು ತುಂಬ ವಿಡಿಯೋ ನೋಡಿದ್ದೀವಿ, ಆಗುತ್ತೆ. ಸ್ವಿಂಗ್ ತುಂಬ ಆಗುತ್ತೆ ಅಂತಿದ್ರು, ನೋಡಬೇಕು. ಮಾಡ್ತೇನೆ ನೋಡಿ ಗೈಸ್. ಇವಾಗ ಇಷ್ಟಾಗಿದೆ. ಪೂರ್ತಿ ಹಾಕೋಣ? ಬೇಡ, ಇಷ್ಟಕ್ಕ ಅಷ್ಟು ಸಾಕು. ಪೂರ್ತಿ ಹಾಕಿದ್ರೆ ಮಜಾ ಹೆಂಗೆ ಬರುತ್ತಪ್ಪ? ಹಾಕ್ತೀಯ ಪೂರ್ತಿ? ಬೇಡ ಅಷ್ಟೇ. ಪರ್ಫೆಕ್ಟಾಗಿ ನಿಂತೈತೆ. ಹೆಂಗೊಂದು ಹಾಕಿದ್ದೀವಿ.
ಇಫ್ ಇಟ್ ವರ್ಕ್ಸ್ ನೋಡಬೇಕು. ಕ್ಯಾಮ್ ಸ್ವಲ್ಪ ಹಿಂದೆ ಹಾಂ ಹಿಂಗೆ ಹಾಕಿದ್ದೀವಿ. ಸ್ವಿಂಗ್ ತೋರ್ಸಪ್ಪ, ಇಲ್ಲಿ ಇಕ್ಕಿದ್ದೀನಿ ನಾನು ಕ್ಯಾಮ್ರಾ. ಆಗಲ್ಲ, ಇಲ್ಲಿ ಹೆಂಗೆ ಆಗ್ಬೇಕು? ಹಂಗಲ್ಲ, ನೋಡೋಣ. ಹಾಕು, ಬೌನ್ಸ್ ಮಾಡಿಸು. ಓ ಗೈಸ್, ಆಗ್ತಿದೆ. ಆಗ್ತಿಲ್ಲ ಅನ್ಕೋತೀನಿ. ಆಗ್ತಿದೆ ಗೈಸ್, ಸಾಕು ಅಷ್ಟೇ ನಾನು. ಸೊ ಗೈಸ್, ಇವಾಗ ಒಂದು ಮಿಸ್ಟೇಕ್ ಆಗಿತ್ತು. ಸೊ ಗೈಸ್, ಇವಾಗ ಬಾಲ್ಗಂತೂ ಸೀಮಾಕಾಯ್ತು. ಅವ್ನು ತಗೊಂಡೋಗೋಣ ಬಾಲ್ ಕೊಡಿಲ್ಲ ಒಂದು ನಿಮಿಷ. ಹಾಂ, ಈ ಥರ ಹಾಕಿದ್ದೀವಿ. ಏನೋ ನೋಡೋಣ, ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ. ಇನ್ನೊಂದೆರಡು ದಿವಸ ಏನೇನೋ ಟ್ರೈ ಮಾಡೋಣ. ಅದಾದ್ಮೇಲೆ ಫುಲ್ ಸ್ಟಡಿ ಮೋಡ್ ಆನ್. ಗೈಸ್, ಇದು ನಾವು ಆಡೋ ಅಂಥ ಜಾಗ. ನ್ಯಾಚುರಲ್ ಆಗಿ ಬೆಳಕು ಬರುತ್ತೆ. ಔಟ್ ಔಟ್. ಇವಾಗ ನಾನು ಬ್ಯಾಟಿಂಗ್ ಔಟ್ ಔಟ್. ರೇಟಿಂಗ್ ಹಾಕು. ಬಾಲ್ ವಿಕೆಟ್. ನೋಡೋಣ, ವಿಕೆಟ್ ಯಾವಾಗ? ಇಲ್ಲೇ ಇದೆ. ಸೊ ಗೈಸ್, ಟೈಮ್ ಇವಾಗ 2:10 ಆಗ್ತಿದೆ. ಊಟ ಮಾಡೋಣ ಅನಿಸ್ತಿದೆ, ನಿದ್ದೆನೂ ಬರ್ತಿದೆ. ಊಟ ಮಾಡೋಣ. ಊಟ ಮಾಡಿದ್ರೆ ನಿದ್ದೆ ಎಲ್ಲ ಆರೋಗುತ್ತೆ. ಸೊ ಗೈಸ್, ಇವಾಗ 4:15 ಆಗಿದೆ. ಎದ್ದಿದ್ದೀವಿ, ಸ್ವಲ್ಪ ಕೆಲಸ ಮಾಡೋಣ ಅಂತ. ನನ್ನ ತಮ್ಮ ಅಲ್ಲಿ ಪಾತ್ರೆ ಎಲ್ಲ ಒರೆಸಿಕ್ತಿದ್ದಾನೆ. ನನಗೆ ಹಾಲು ಕಾಸೋದಕ್ಕೆ ಕೇಳಿದ್ದಾರೆ. ಅದಕ್ಕೆ ಫ್ರಿಜ್ಜಿಂದ ಇವಾಗ ಹಾಲು ತೆಗೆದ್ಬಿಟ್ಟು ಕಾಸೋಣ. ಇಲ್ಲಿದೆ ಇದು. ಸೊ ಗೈಸ್ ನೋಡಿ, ನಾವು ಇಲ್ಲಿ ಹಾಲಿಂದ ಬರುವಂಥ ಕೆನೆನ ಹಿಂಗೆ ತೆಗೆದ್ಬಿಟ್ಟು ಒಂದರಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡ್ತೀವಿ. ಇದರಿಂದ ತುಪ್ಪ ಮಾಡ್ತೀವಿ ಗೈಸ್. ಇದನ್ನು ಕಾಯಿಸ್ಬಿಟ್ಟು ನಮ್ಮಮ್ಮ ತುಪ್ಪ ಮಾಡ್ತಾರೆ. ಸೊ ಗೈಸ್, ಹಾಲು ಮತ್ತು ನೀರು ಕಾಯಕ್ಕೆ ಇಟ್ಟಾಗಿದೆ. ಇವಾಗ ಇದನ್ನ ಕಾಸೋದು ಮತ್ತು ಕಸ ಎಲ್ಲ ಹೊಡೆದ್ಬಿಟ್ಟು ಅವನ್ನ ಸೈಕಲ್ ಓಡ್ಸೋಕೆ ಕರ್ಕೊಂಡು ಹೋಗ್ತೀನಿ. ತಮ್ಮನೂ ಇವಾಗ ಪಾತ್ರೆ ಒರೆಸ್ತಿದ್ದಾನೆ, ಹೆಲ್ಪ್ ಮಾಡ್ತಿದ್ದಾನೆ ನನಗೂ. ಸೊ ಗೈಸ್, ಇವಾಗ ನನ್ನ ತಮ್ಮ ಸೈಕಲ್ ಓಡ್ಸೋಕ್ಕೆ ಅಂತ ಕರ್ಕೊಂಬಂದಿದ್ದೆ. ನೋಡಿ, ಅಲ್ಲೇ ಹೊಡಿತಾನೆ, ಝೂಮ್ ಮಾಡ್ತೀನಿ. ರೆಡ್ ಕಲರ್ ಮುಂದೆ ಹೋಗ್ತಾರಲ್ಲ ಅವರೆಲ್ಲ ಅಲ್ಲಿಂದ ಬರ್ತಾವೆ ನೋಡಿ. ಅಲ್ಲಿಂದ ಬರ್ತಿದ್ದಾನೆ. ಇಲ್ಲಿ ನೋಡಿ ಬರ್ತಿದ್ದಾನೆ ಗೈಸ್. ಸೊ ಹಿಂಗೆ ಸ್ವಲ್ಪ ಹೊತ್ತು ಸೈಕಲ್ ಓಡಿಸ್ತೀವಿ. ಇವಾಗ ಮಮ್ಮಿ ಬರ್ತಾರೆ, ಅದಕ್ಕೆ ಸೈಕಲ್ ಓಡಿಸ್ತಾ ಅವ್ರಿಗೆ ಕಾಯ್ತಿದ್ದೀವಿ. ನೋಡೋಣ. ಪವನ, ನೀನು ಇಷ್ಟು ಸಣ್ಣ ಹಾಕಿದ್ಯಾ? 3 ಫೀಟ್ ಇದ್ದೀನಿ. 3 ಫೀಟ್ ಅಲ್ಲ, ನೀನು ದಪ್ಪ ಸಣ್ಣ, ಅದ್ರ ಬಗ್ಗೆ ಕೇಳ್ತಾರೆ. ನೀನು ಯಾಕೆ ಇಷ್ಟು ಸಣ್ಣ ಇದೆಯಾ? ಜಾಸ್ತಿ ತಿಂತಾನಂತ ಅದಕ್ಕೆ ಸಣ್ಣ ಇದೆ. ಸೊ ಗೈಸ್, ಮತ್ತೆ ಮಳೆ ಜೋರಾಗಿದೆ, ಸ್ವಲ್ಪ ಬರ್ತಿದೆ. ಅದಕ್ಕೆ ಒಳಗಡೆ ಹೋಗೋಣ ಅಂತ. ನಡಿ ಇಡಿ ಸಾಕು. ನಮ್ಮ ಮನೇಲಿ ಇವಾಗ ಹಾಲು ಕಾಯಿಸ್ತಿದ್ದಾರೆ, ನಾವು ಇಬ್ರು ಕುಡಿಯೋದಕ್ಕೆ ಅಂತ. ಇವಾಗ ಮಂಡಕ್ಕಿ ತಿನ್ನಕ್ಕೆ ಅಂತ ತೊಗೊಂಬಂದಿದ್ದೀವಿ. ಇಬ್ರು ಹೊಡ್ಸ್ಕೊಂತೀವಿ. ಸೊ ಗೈಸ್, ಇವಾಗ ಟೀ ಎಲ್ಲ ಕುಡಿದು, ನಾನು ಹಾಲು ಕುಡಿದೆ, ಇವನು ಹಾಲು ಕುಡ್ದ, ಮಮ್ಮಿ ಅಪ್ಪ ಟೀ ಕುಡಿದು, ಮಂಡಕ್ಕಿ ಎಲ್ಲರೂ ತಿಂದು ಇವಾಗ ಹೊರಗಡೆ ಸ್ವಲ್ಪ ತಣ್ಣನ ಗಾಳಿಲಿ ವಾಕಿಂಗ್ ಮಾಡೋಣ ಅಂತ ಹೊರಟಿದ್ದೀವಿ. ನಾವು ಎಲ್ಲಿ ವಾಕಿಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಓಡಾಡೋ ರಸ್ತೆ ನೋಡಿ ಎಷ್ಟು ಶಾಂತವಾಗಿದೆ. ಒಂದು ಸ್ವಲ್ಪ ಕೂಡ ಪಿನ್ ಡ್ರಾಪ್ ಸೈಲೆನ್ಸ್. ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಗಲಾಟೆ, ಅದು ಸೌಂಡ್ ಅಂತ ಈ ಸೌಂಡ್, ಏನು ಸೌಂಡ್ ಇಲ್ಲ ಗಾಯ್ಸ್. ಇಲ್ಲಿಂದ ನೋಡಿ ಎಷ್ಟು ಮಸ್ತಾಗಿ ಇರುವಂಥ ಎನ್ವಿರಾನ್ಮೆಂಟ್ ಕಾಣಿಸುತ್ತೆ. ಸಣ್ಣಗಿದೆ, ಮಳೆ ಬರೋ ಥರ ಇದೆ. ನಾನು ನನ್ನ ತಮ್ಮ ಇಬ್ಬರು ಇಲ್ಲಿ ವಾಕಿಂಗ್ ಮಾಡಕ್ಕೆ ಬರ್ತೀವಿ.
ಈ ರೋಡಲ್ಲಿ ಇಲ್ಲಿ. ಸೊ ಗೈಸ್ ಹೇಳ್ತಿದ್ನಲ್ಲ, ನಾವು ಈ ರೋಡಲ್ಲಿ ವಾಕಿಂಗ್ ಮಾಡೋ ಅಂಥದ್ದು. ಈ ರೋಡಲ್ಲಿ ಗಾಡಿ ಯಾವುದೋ ಬರ್ತೀವಿ, ಸೈಡ್ ಬೈ ಇಲ್ಲಿ. ಹಾಂ, ಈ ರೋಡಲ್ಲೇ ಈಗ ನಾನು ವಾಕಿಂಗ್ ಮಾಡೋದು. ನಾನು ಅಷ್ಟೇ ಅಲ್ಲ, ನಾನು ನನ್ನ ತಮ್ಮ ಇಬ್ಬರು ವಾಕಿಂಗ್ ಮಾಡ್ತೀವಿ. ಸೊ ಗೈಸ್ ಇವಾಗ ಸುಮ್ಮನೆ ಇಲ್ಲಿ ಸುತ್ತಾಡ್ಬಿಟ್ಟು ಇವಾಗ ಸುಮ್ಮನೆ ಕೂತಿದ್ದೀವಿ. ತಣ್ಣಗೆ ಗಾಳಿ ಬೀಸಿದೆ, ಅದಕ್ಕೆ ಇಲ್ಲಿ ನಾವಿಬ್ಬರು ಕೂತಿದ್ದೀವಿ. ಒಂದು ಅರ್ಧ ಗಂಟೆ ಸುಮ್ಮನೆ ಮಾತಾಡ್ಕೊತ ಕೂತ್ಕೊತೀವಿ. ಹೆಂಗಿದ್ರು ಟೀ ಹಾಲು ಎಲ್ಲ ಕುಡಿದು ಬಂದಿದ್ದೀವಿ. ಒಂದು ಅರ್ಧ ಗಂಟೆ ಕೂತ್ಕೊತೀವಿ. ಗೈಸ್ ಇವಾಗ ವಾಕಿಂಗ್ ಆಗಿದೆ, ಮನೆಗೆ ಹೋಗ್ತಿದ್ದೀವಿ. ಮನೆಗೆ ಹೋಗ್ಬಿಟ್ಟು ಇವಾಗ ಏನು ಮಾಡಿದ್ದಾರೆ ಊಟಕ್ಕೆ ನೋಡೋಣ. ಸೊ ಗೈಸ್ ಇವಾಗ ಮೇಲೆ ಟೆರೆಸಲ್ಲಿ ಬಂದಿದ್ವಿ. ಬಟ್ಟೆ ಇಟ್ಕೊಡ್ಬೇಕಾಗಿತ್ತು, ಇಲ್ಲಿ ಬಟ್ಟೆ ಒಣಗಾಕ್ತಾರೆ ನಮ್ಮಮ್ಮ, ಅದಕ್ಕೆ ಟೆರೆಸ್ ಮೇಲೆ ಬಂದಿದ್ವಿ. ನಮ್ಮಮ್ಮ ಬರ್ತಾರೆ ಇವಾಗ ಒಣಗಾಗೋದಕ್ಕೆ ಅಂತ. ನಾವು ಹೆಲ್ಪ್ ಮಾಡಬೇಕಂತೆ. ನಾನಂತೂ ಹೆಲ್ಪ್ ಮಾಡಲ್ಲ, ಆರಾಮಾಗಿ ತಣ್ಣಗೆ ಗಾಳಿಯಲ್ಲಿ ಕುತ್ಕೊತೀನಿ. ಇಲ್ಲಿ ಈ ಥರ ಇದೆ, ಇಲ್ಲಿ ಕಾಣ್ತಿದ್ದೆಲ್ಲ 1 2 3 4 ತಂತಿ ಇಲ್ಲಿ ಬಟ್ಟೆ ಒಣಗಾಕೋದು. ಇದು ದೇವಸ್ಥಾನ, ಅದು ಮೇನ್ ರೋಡು. ಇವಾಗ ಏನು ತರಕ್ಕೆ ಹೋಗ್ತಿದ್ಯಾ? ಸೊ ಗೈಸ್ ಇವಾಗ ಮ್ಯಾಗಿ ತಿನ್ನ ಆಸೆ ಇವನಿಗೆ, ರಾಗಿ ಮುದ್ದೆ ತಿನ್ನಲ್ಲ, ಅದಕ್ಕೆ ಇವನಿಗೆ ಮ್ಯಾಗಿ ತರಕ್ಕೆ ಅಂತ ಹೋಗ್ತಿದ್ದೀವಿ. ಯಾರು ತಿಂತಾರೆ ಗೈಸ್ ರಾಗಿ ಮುದ್ದೆ? ಮ್ಯಾಗಿ ತರಕ್ಕೆ ಅಂತ ಹೋಗ್ತಿದ್ದೀವಿ. ಸೊ ನಡೀರಿ ಹೋಗೋಣ, ಚಲೋ. 4 ತೊಗೊಂಬಿಡು. ಇಲ್ಲ 2 ಇದು ಯಾವ್ದು ಅಂತ್ಯ? ನಾನು 3 ಆಗಿದ್ದಾವೆ, ಇನ್ನೊಂದು. ಇವಾಗ ಪವನ್ಗೆ ಮ್ಯಾಗಿ ರೆಡಿಯಾಗಿದೆ. ಪವನ್ ಇಲ್ಲಿದ್ದಾನೆ, ಟಿ ವಿಯಲ್ಲಿ ಇವಾಗ ಮ್ಯಾಚ್ ಆಗ್ತಿದ್ದಾನೆ. ಬಿಸಿಯಾಗಿದೆ. ಓಹ್, ನಾನು ತಿನ್ಬಿಟ್ಟು ಟೇಸ್ಟ್ ನೋಡ್ತೀನಿ. ಫಸ್ಟ್ ಟೈಮ್ ತಂದಿರೋದು ಈ ಮ್ಯಾಗಿನ. ಕ್ಯಾಮ್ರಾ ಮುಂದೆ ಹೆಂಗೆ ಬರ್ತೀಯ ನೋಡೋಣ. ಇದು ಟೊಮೊಟೊ ಚಟ್ನಿ ಅಂತ ಮುದ್ದೆಗೆ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನಮ್ಮಮ್ಮಿ ಇಲ್ಲಿ ಮುದ್ದೆ ಮಾಡ್ತಿದ್ದಾರೆ, ನಾನು ಇಲ್ಲಿ ಕಡಲೆ ಬೀಜ ಹುರಿತಿದ್ದೀನಿ. ನಮ್ಮಮ್ಮ ಇಲ್ಲಿ ಟೊಮೊಟೊ ಚಟ್ನಿ ಮಾಡ್ತಾರೆ, ಮಸ್ತಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ಇಲ್ಲಿ ನಮ್ಮಮ್ಮ ಇದ್ದಾರೆ, ಇಲ್ಲಿ ಮುಂದೆ ಹಾಯ್ ಹಾಕ್ತಿದ್ದಾರೆ. ಫಸ್ಟ್ ಡೇ ಬ್ಲಾಗ್ ಮಾಡಾಕ್ತಿದ್ದೀನಿ, ಇನ್ಮೇಲೆ ಡೈಲಿ ಮಾಡಾಕ್ತೀನಿ. ಕಡಲೆ ಬೀಜ ಹುರಿತಿದ್ದಾರೆ, ಇದರಲ್ಲಿ ಒಂದು ಸುಟ್ರು ನನ್ನ ಹುರಿತೀನಿ ಅಂತ ಹೇಳಿದ್ದಾರೆ ನಮ್ಮಮ್ಮ. ಸೊ ಕಡಲೆ ಬೀಜ ಹುರಿದ್ರ ಮೇಲೆ ಫೋಕಸ್ ಮಾಡ್ತೀನಿ. ಸೊ ಗೈಸ್ ಇವಾಗ ನಮ್ಮ ಮನೆಯಲ್ಲಿ ಮುದ್ದೆ ಮಾಡಿದ್ದಾರೆ, ಶೇಂಗಾ ಬೀಜ ಹುರಿದಿದ್ದಾರೆ, ಚಟ್ನಿ, ಗೊಡ್ಗಾರ, ಮುದ್ದೆ, 1 ಲೋಟ ನೀರು. ಇವಾಗ ತಿಂತೀನಿ ಮುದ್ದೆ, ಮಾಡ್ತೀನಿ ನಿದ್ದೆ. ಸೊ ಗೈಸ್ ಇವಾಗ ಊಟ ಮಾಡಿಬಿಟ್ಟು ಮಸ್ತಾಗಿ ವಾಕಿಂಗ್ ಮಾಡ್ತಿದ್ದೀವಿ. ಅಲ್ಲಿ ಹೋಗ್ತವ್ರೆ ಅಪ್ಪ ಅಮ್ಮ ನನ್ನ ತಮ್ಮ 3 ಜನ ಅಲ್ಲಿ ಓಡಾಡ್ತವ್ರೆ. ನಾನಿವಾಗ ಹಿಂದೆ ಹೋಗ್ತಿದ್ದೀನಿ, ಡೋರ್ ಮುಂದೆ ಕರೆಕ್ಟಾಗಿ ಹಾಕಿದ್ದೀನಿ. ಸೊ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಹೋಗ್ಬಿಟ್ಟು ಮ್ಯಾಚ್ ನೋಡ್ಕೊತ ಎಡಿಟಿಂಗ್ ಮಾಡ್ತೀನಿ. ಇವಾಗ ನಾವು ವಾಕಿಂಗ್ ಆಗೋಯ್ತು, ಇವಾಗ ಮಲ್ಕೊಳ್ಳೋದಕ್ಕೆ ಅಂತ ಹಾಸ್ತಿದ್ದೀವಿ. ನಾನಂತೂ ಮಸ್ತ್ ಬೆಡ್ ಮೇಲೆ ಮಲ್ಗೋದು ಇಲ್ಲಿ. ಹಾಂ, ಈ ಬೆಡ್ ಮೇಲೆ ಮಸ್ತಾಗಿ ಮಲ್ಕೊತೀನಿ. ಇಲ್ಲಿ ಮಸ್ತಾಗಿ ಕೂತ್ಕೊಂಡು ಮ್ಯಾಚ್ ನೋಡ್ತೀನಿ ಸೀದಾ ಟಿ ವಿ. ಮಸ್ತಾಗಿ ರಾತ್ರಿ ಮಲ್ಕೊಳ್ಳೋದಕ್ಕೆ ಶಾರ್ಟ್ಸ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಈಗಿರೋ ಸೆಕೆ ಅಂದರೆ ಸೆಕೆ ಆಗುತ್ತೆ. ಈಗಿರೋ ಬಿಸಿಲಿಗೆ ಫ್ಯಾನ್ ಹಾಕೋ ನಾನೇ ಹಾಕ್ತೀನಿ. ಗೈಸ್ ಮಸ್ತಾಗಿ ಇವಾಗ ಕುತ್ಕೊಂಡು IPL ನೋಡ್ತೀವಿ ಇಬ್ರು, ನಾನು ನನ್ನ ತಮ್ಮ. ಇವಾಗ ಅಪ್ಪ ಅಮ್ಮ ವಾಕಿಂಗ್ ಹೋಗಿದ್ದಾರೆ, ನಾವಂತೂ ವಾಕಿಂಗ್ ಮಾಡ್ಬಿಟ್ಟು ಬಂದ್ಬಿಟ್ವಿ. ಆರಾಮಾಗಿ ಮಲ್ಕೊಂಡು ಇವಾಗ IPL ನೋಡ್ತೀವಿ. ಸೊ ಗೈಸ್ ಫೈನಲಿ ಎಡಿಟಿಂಗ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಜಲ್ದಿ ಮಾಡೋದಕ್ಕೆ ಟ್ರೈ ಮಾಡಿದೆ. ಎಲ್ಲರೂ ಮಲಗಿದ್ದಾರೆ, ನಾನು IPL ಮ್ಯಾಚ್ ನೋಡ್ಕೊತ ಎಡಿಟಿಂಗ್ ಮಾಡಿ ಮುಗಿಸಿದ್ದೀನಿ. ಟೈಮ್ ತೋರಿಸ್ತೀನಿ, ಕಾಣಿಸುತ್ತೆ ನೋಡಿ, 11:30 ಆಗಿದೆ ಟೈಮಿಂಗ್ಸು. ಇವಾಗೇನಿಲ್ಲ, ಸ್ಕೆಡ್ಯೂಲ್ ಮಾಡ್ತೀನಿ ವಿಡಿಯೋನ ಮತ್ತು ಮಲ್ಕೊಳ್ಳೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಬಾಯ್.